ದತ್ತಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಠಶಾಲಾ ಅಕಾಡೆಮಿ. ಇವತ್ತಿನ ಕ್ಲಾಸ್ ಏನು? ಕ್ಲಾಸ್ ನಂಬರ್ 22. ವಿ ಆರ್ ಡಿಸ್ಕಸ್ಸಿಂಗ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಸೊ ಕ್ಲಾಸ್ ನಂಬರ್ 21ನಲ್ಲಿ ನಾವೇನು ಮಾಡಿದ್ವಿ? ಟೆಸ್ಟನ್ನು ಕಂಪ್ಲೀಟ್ ಮಾಡಿದ್ವಿ ಫ್ಯೂಚರ್ ಟೆನ್ಸಿಂದು. ಸೊ ಒಂದು ಬಿಟ್ಟು ಎರಡು ಸಲ ಟೆನ್ಸಸ್ಸನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊರಿ. ಟೆನ್ಸಸ್ಸನ್ನು ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಎಲ್ಲ ಬೇಸ್ಡ್ ಆಗಿರೋ ಕ್ವಶನ್ಸು ಅಥವಾ ನೆಕ್ಸ್ಟ್ ಏನು ಚಾಪ್ಟರ್ಸ್ ನಾವು ಕಲಿತೀವಿ ಪ್ರತಿಯೊಂದು ಬೇಸ್ಡ್ ಆನ್ ಟೆನ್ಸಸ್ ಮೇಲೆ ಇರ್ತಾವೆ. ಸೊ ಹೆಲ್ಪಿಂಗ್ ವರ್ಬು, ಅದ್ರ ಫಾರ್ಮುಲಾ ಪ್ರತಿಯೊಂದನ್ನು ನೆನಪಿಟ್ಕೊಳ್ಳೋ ಜವಾಬ್ದಾರಿ ಯಾರ್ದು? ನಿಮ್ಮದು. ಯಾರ್ದು? ಅಯ್ಯೋ ಕನ್ನಡ ಬರೋದಲ್ಲ ನಮ್ದು. ನಿಮ್ಮದು. ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಈಗ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. ಫಸ್ಟಿಗೆ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂತಂದ್ರೆ ಏನು ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತತಿ. ಏನು? those forms of the verbs that shows subject doing an action or an action done on the subject. ಇವೇನು ಹೇಳಿದ? ಒಂದು ಕ್ರಿಯೆ ಏನಪ್ಪ, ಯಾವುದೋ ಒಂದು ವಸ್ತು ಕಾರ್ಯವನ್ನು ಮಾಡ್ತಿರೋದು ಅಥವಾ ಯಾವುದೋ ಒಂದು ಕಾರ್ಯ ವಸ್ತುವಿನಿಂದ ಆಗಲ್ಪಡುವುದನ್ನು ನಾವೇನಂತ ಕರಿತೀವಿ? ಆ್ಯಕ್ಟಿವ್ ವಾಯ್ಸ್ ಅಥವಾ ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಅಂತ ಕರಿತೇವೆ. ಸೊ ನೆಕ್ಸ್ಟು ಒನ್ ಬೈ ಒನ್ ನೋಡ್ಕೊತ ಹೋಗ್ಬಿಡೋದು. ಈಗ ಆ್ಯಕ್ಟಿವ್ ವಾಯ್ಸ್ ಅಂತಂದ್ರೆ ಏನು? ಪ್ಯಾಸಿವ್ ವಾಯ್ಸ್ ಅಂತಂದ್ರೆ ಏನು? ಆ್ಯಕ್ಟಿವ್ ವಾಯ್ಸ್ ಅಂತಂದ್ರೆ ದ ವರ್ಬ್ that expresses the action of the subject upon the object. ಆ್ಯಕ್ಟಿವ್ ವಾಯ್ಸ್ ಅಂದ್ರೆ ಸಿಂಪಲ್ಲು. ಆ್ಯಕ್ಷನ್ ಏನು ಹಾಕಿರ್ತತಲ್ಲ, ಒಂದು ವಸ್ತುವಿನ ಮೇಲೆ ಏನು ಕ್ರಿಯೆ ಆಗಿರ್ತತಲ್ಲ, ಕ್ರಿಯೆ ನಡೀತಿರ್ತತಲ್ಲ, ಅದನ್ನು ಆ್ಯಕ್ಟಿವ್ ವಾಯ್ಸ್ ಅಂತ ಕರಿತೇವೆ. ಇನ್ನು ಪ್ಯಾಸಿವ್ ವಾಯ್ಸ್ ಅಂತಂದರೆ ಫಸ್ಟ್ ಇದ್ರ ಫಾರ್ಮುಲಾ ಇದು ಆ್ಯಸ್ ಯೂಶ್ವಲ್ ನಮ್ಮ ಇದ್ರೊಳಗೆ ಟೆನ್ಸಸ್ ಒಳಗೆ ಯೂಸ್ ಮಾಡ್ತಿದ್ವಲ್ಲ ಹಂಗೆ. ಫಸ್ಟಿಗೆ ಸಬ್ಜೆಕ್ಟು, ಆಮೇಲೆ ವರ್ಬು, ನೆಕ್ಸ್ಟಿಗೆ ಆಬ್ಜೆಕ್ಟು ಬರ್ತದೆ. ಬಟ್ ಇನ್ನು ಪ್ಯಾಸಿವ್ ವಾಯ್ಸ್ ಒಳಗೆ ಏನಕ್ಕತಿ? ನಿಮಗೆ ಹಂಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ರಾಮನು ಹಣ್ಣನ್ನು ತಿಂದನು. ಇದು ಆ್ಯಕ್ಟಿವ್ ವಾಯ್ಸ್. ಏನಿದು? ರಾಮನು ಹಣ್ಣು ತಿಂದಿದ್ದು ಆ್ಯಕ್ಟಿವ್ ವಾಯ್ಸ್. ಈಗ ಇದನ್ನು ಪ್ಯಾಸಿವ್ ವಾಯ್ಸ್ ಮಾಡ್ಬೇಕು. ನೀವು ಏನು ಮಾಡಬೇಕು? ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಏನು ಮಾಡ್ಬೇಕಿತ್ತು ನೀವು? ರಾಮ ಏನು ಮಾಡತ್ತಾನ? ರಾಮನು ಹಣ್ಣನ್ನು ತಿಂದನು. ಇದು ಈಗೇನು ಬರೆದ್ರಲ್ಲ, ಇದು ಆ್ಯಕ್ಟಿವ್ ವಾಯ್ಸ್. ನೆಕ್ಸ್ಟು ಪ್ಯಾಸಿವ್ ವಾಯ್ಸ್ ಅಂದ್ರೆ ಹಣ್ಣು ರಾಮನಿಂದ ತಿನ್ನಲ್ಪಟ್ಟಿತು. ಇದು ಪ್ಯಾಸಿವ್ ವಾಯ್ಸ್. ಇಲ್ಲೇ ಕೆಲಸ ಆಗಾಕತ್ತಿದ್ದು ಏನು? ಹಣ್ಣು ತಿನ್ನೋದು. ಅದು ಯಾರು? ರಾಮನ ತಿನ್ನಕತ್ತಾನ. ಬೇರೆದವ್ರು ಯಾರು ತಿನ್ನಕತ್ತಾರ? ಇಲ್ಲ. ಬಟ್ ಹೇಳೋ ವ್ಯತ್ಯಾಸ ಏನು? ಆ್ಯಕ್ಟಿವ್ ವಾಯ್ಸ್ ಒಳಗೆ ರಾಮ ಹಣ್ಣನ್ನು ತಿಂದ, ಬಟ್ ಪ್ಯಾಸಿವ್ ವಾಯ್ಸ್ ಒಳಗೆ ಹಣ್ಣು ರಾಮನಿಂದ ತಿನ್ನಲ್ಪಟ್ಟಿತು. ಸೊ ಇಲ್ಲೇನಾಯ್ತು? ಆಬ್ಜೆಕ್ಟು ಫಸ್ಟಿಗೆ ಬಂತು, ಸಬ್ಜೆಕ್ಟು ನೆಕ್ಸ್ಟ್ ಹೋತು. ಇಷ್ಟ. ಇದನ್ನು ನಾವೇನು ಮಾಡಬೇಕು? ಆ್ಯಕ್ಟಿವ್ ವಾಯ್ಸ್ ಇದ್ದಿದ್ದು ಪ್ಯಾಸಿವ್ ವಾಯ್ಸ್ಗೆ, ಪ್ಯಾಸಿವ್ ವಾಯ್ಸ್ ಇದ್ದಿದ್ದು ಆ್ಯಕ್ಟಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಿರಿ ಅಂತ ಕೊಡ್ತಾರೆ ಅವರು. ಸೊ ಈಗ ನೆಕ್ಸ್ಟ್, ಈಗ ಆಲ್ರೆಡಿ ನಿಮ್ಗೆ ಗೊತ್ತಾತ ಅಂತ ಅಂದ್ಕೊತಾನೆ. ಆದರೂ ಏನು ಮಾಡೋಣ? ಒಂದು ಸತಿ ಡೆಫಿನಿಷನ್ನು ಓದಿಬಿಡೋನು. ಸೊ ಪ್ಯಾಸಿವ್ ವಾಯ್ಸ್, ದ ವರ್ಬ್ ಎಕ್ಸ್ಪ್ರೆಸಸ್ ದ ಆಬ್ಜೆಕ್ಟ್ ಬೀಯಿಂಗ್ ಆ್ಯಕ್ಟೆಡ್ ಅಪಾನ್ ದ ಸಬ್ಜೆಕ್ಟ್. ಅಂದ್ರೆ ಈಗೇನು ಇದು ಆಬ್ಜೆಕ್ಟ್ ರೀ, ಇದೇನಿತ್ತಲ್ಲ ಇದು ಆಬ್ಜೆಕ್ಟ್ ಬೀಯಿಂಗ್ ಆ್ಯಕ್ಟೆಡ್ ಅಪಾನ್ ಎದ್ರ ಮೇಲೆ? ದ ಸಬ್ಜೆಕ್ಟ್. ಸಬ್ಜೆಕ್ಟ್ ಮೇಲೆ ಏನಾಗ್ತು? ಆಬ್ಜೆಕ್ಟು ಆ್ಯಕ್ಟ್ ಮಾಡ್ತು ಅಂತ ಹೇಳತ್ತಾರ ಅವರು. ಸೊ ಇಲ್ಲಿ ಏನು ಬರ್ತೈತೆ ಎಕ್ಸಾಂಪಲ್ಲು? ಇಲ್ಲಿ ನೋಡ್ರಿ, ಫಾರ್ಮುಲಾ ಆಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ V3 ಫಾರ್ಮುಲಾ ಬರ್ತೈತೆ ರೀ. ಏನು? ವೊಕ್ಯಾಬ್ಯುಲರಿ ವರ್ಬ್ ಫಾರ್ಮ 3 ಬರ್ತೈತಿ. ಬೈ ಅದಾದಮೇಲೆ ಸಬ್ಜೆಕ್ಟ್ ಇಲ್ಲೇ ಲಾಸ್ಟಿಗೆ ಬಂತು, ಆಬ್ಜೆಕ್ಟ್ ಫಸ್ಟಿಗೆ ಬಂತು. ಇಲ್ಲಿ ಏನಾಗಿತ್ತು? ಫಾರ್ ಎಕ್ಸಾಂಪಲ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಇಲ್ಲಿ ಆಬ್ಜೆಕ್ಟ್ ಲಾಸ್ಟ್ ಇತ್ತು, ಸಬ್ಜೆಕ್ಟ್ ಪ್ಲಸ್ ಫಸ್ಟ್ ಇತ್ತು. ಬಟ್ ಇಲ್ಲಿ ಏನಾಯ್ತು?
ಉಲ್ಟಾ ಪಲ್ಟಾ ಆಗಿಬಿಡ್ತು. ಸೊ ನೆಕ್ಸ್ಟ್ ಏನು, ಇವೆಲ್ಲ ಆ್ಯಕ್ಟ್ ಆಗೋದು ಟೆನ್ಸಸ್ ಮೇಲೆ. ಸೊ ಒಟ್ಟು 12 ಟೆನ್ಸಸ್ 3 ಮೇನ್ ಟೆನ್ಸಸ್ಗಳಲ್ಲಿ ನಾವು 12 ಟೆನ್ಸ್ಗಳನ್ನು ಕಲ್ತ್ವಿ. ಸೊ ಆ 12 ಟೆನ್ಸ್ಗಳೊಳಗೆ ಇಲ್ಲಿ ಬರೋದು ಎಷ್ಟು, ನೀವು ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮಾಡೋಕೆ ಬರೋದು ಕೇವಲ 8 ಮಾತ್ರ. ಇವ್ರ ಮೇಲೆ ಅಷ್ಟೇ ನೀವು ಏನು ಮಾಡ್ಬೋದು, ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ಗಳನ್ನು ಮಾಡಬಹುದು. ಸೊ ಹಾಗಂದ್ರೆ ಯಾವ್ಯಾವು, ಮೊದಲನೇದಾಗಿ ಪ್ರೆಸೆಂಟ್ ಟೆನ್ಸ್ ಒಳಗೆ 3. ಎಷ್ಟು, ಪ್ರೆಸೆಂಟ್ ಟೆನ್ಸ್ ಒಳಗೆ 3 ಯಾವ್ಯಾವು, ಒಂದನೇದು ಸಿಂಪಲ್ ಪ್ರೆಸೆಂಟು, ಅದಾದಮೇಲೆ ಪ್ರೆಸೆಂಟ್ ಕಂಟಿನ್ಯೂ, ಥರ್ಡ್ ಒನ್ ಪ್ರೆಸೆಂಟ್ ಪರ್ಫೆಕ್ಟ್. ಇಷ್ಟ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ನೀವೇನು ಮಾಡೋಕ್ಕಾಗಲ್ಲ, ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ಗಳನ್ನು ಮಾಡಲಿಕ್ಕೆ ಆಗಲ್ಲ. ಸೊ ಸೆಕೆಂಡ್ ಒನ್ನು ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್. ಸೊ ಇಲ್ಲಿ 3, ಇಲ್ಲಿ 3. ಇನ್ನು ಉಳಿದಿದ್ದು ಯಾವುದು, ಇನ್ನು ಉಳಿದಿದ್ದು ಕೇವಲ ಫ್ಯೂಚರ್ ಟೆನ್ಸ್ ಒಂದು ಉಳಿತು. ಅದ್ರಾಗೇನು, ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಇವು ಎರಡನ್ನು ಮಾತ್ರ ನೀವೇನು ಮಾಡಬಹುದು, ಚೇಂಜು ಅಥವಾ ಆ್ಯಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್ ಮಾಡಬಹುದು. ಇದು ರೂಲು ನಿಮಗೆ ಕರೆಕ್ಟಾಗಿ ತಿಳಿಲಿ ಅಂತ ಇಷ್ಟು ನಿಧಾನವಾಗಿ ಹೇಳಾಕತ್ತೇನೆ. ನೆಕ್ಸ್ಟ್ ಏನು, ನೆಕ್ಸ್ಟು ಚೇಂಜಸ್ ಆಫ್ ದ ಸಬ್ಜೆಕ್ಟ್ ಇನ್ ಪ್ಯಾಸಿವ್ ವಾಯ್ಸ್. ಸೊ ಚೇಂಜಸ್ ಆಫ್ ದ ಸಬ್ಜೆಕ್ಟ್ ಅಂದ್ರೆ ಏನಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಆ್ಯಕ್ಟಿವ್ ವಾಯ್ಸ್ ಅಂತ ಬರ್ಕೋರಿ, ಇಲ್ಲೇ ಪ್ಯಾಸಿವ್ ವಾಯ್ಸ್ ಅಂತ ಬರ್ಕೋರಿ, ಕಲರ್ ಚೇಂಜ್ ಮಾಡಿಬಿಡ್ತಾನೆ. ಎಸ್, ಈಗ ನೀವು ಯೂಶ್ವಲಿ ಯೂಸ್ ಮಾಡ್ತೀರಿ ಇವೆಲ್ಲ ಏನಕ್ಕವು ಸಬ್ಜೆಕ್ಟಾಗ ಬರ್ತಾವೆ. ದೇ, ಹಿ, ಶಿ, ವಿ, ಹೂ ಇವೇನಕ್ಕವು ಬರ್ತಾವೆ. ಇಲ್ಲೊಂದು ಗೆರಿ ಹೊಡ್ಕೊರಿ. ನೆಕ್ಸ್ಟು ಇಟ್, ಯು, ಅದಾದಮೇಲೆ ವಾಟ್, ನೆಕ್ಸ್ಟ್ ವಿಚ್. ಇವು ಬಂದಾಗ ಈಗ ಆ್ಯಕ್ಟಿವ್ ವಾಯ್ಸ್ ಒಳಗೆ ಇವು ಬಂದವು. ಸೊ ಪ್ಯಾಸಿವ್ ವಾಯ್ಸ್ ಒಳಗೆ ಏನಕ್ಕವು ಇವು, ಅದು ನಮಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಕತಿ. ಸೊ ಈಗ ಪ್ಯಾಸಿವ್ ವಾಯ್ಸ್ ಒಳಗೆ ಇದ್ದಿದ್ದು ಏನಕ್ಕತಿ, ಮೀ ಆಕತಿ. ದೇ ಇದ್ದಿದ್ದು ದೆಮ್ ಆಕತಿ. ಹಿ ಇದ್ದಿದ್ದು ಹಿಮ್ ಆಕತಿ. ಶಿ ಇದ್ದಿದ್ದು ಹರ್ ಆಕತಿ. ಉಯ್ ಇದ್ದಿದ್ದು ಅಸ್ ಏನಕತಿ, ಅಸ್ ಆಕತಿ. ನೆಕ್ಸ್ಟು ಹೂ ಇದ್ದಿದ್ದು ಹೂಮ್ ಆಕತಿ. ಇಲ್ಲೊಂದು ತುಂಡು ಹಾಕೋರಿ. ಇಲ್ಲೇನೈತಲ್ಲ ಇಟ್ ಐತಿ, ಇದು ಇಟ್ಟ ಇರ್ತೈತಿ. ಯು ಇದ್ದಿದ್ದು ಯೂನ ಇರ್ತೈತಿ. ವಾಟ್ ಇರ್ತೈತಿ. ವಿಚ್ ಇರ್ತೈತಿ. ಸೊ ಇಲ್ಲಿ ಇದ್ರಾಗ ನಾವು ಒಸಿ ತುಂಡು ಹಾಕ್ಕೊಂಡಿದ್ದು ಯಾಕೆ ಹೇಳ್ರಲ್ಲ, ಯಾಕಂತಂದ್ರೆ ಇಲ್ಲಿ ಏನಕತಿ, ಹಿಯರ್ ದ ಸಬ್ಜೆಕ್ಟ್ ವಿಲ್ ನಾಟ್ ಚೇಂಜ್ ಇನ್ ಟು ಎನಿ ಫಾರ್ಮ್ ಆಫ್ ದ another subject, especially in passive voice. In the ಏನಿದು ತುಂಡದಲ್ಲ, up of that, as you can see, I in active voice had been turned into me in passive voice, as well as they, them, he, him, she, her, we, us, who, whom. ಹಾಗಾಗಿ ಇದೇನು, ಇದು ಬೇಸಿಕ್ ರೂಲು. ಇದಷ್ಟು ನಿಮ್ಗೆ ಇಂಪಾರ್ಟೆಂಟ್ ಆಕತಿ. ಬೇಕಂದ್ರೆ ಒಂದು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೋರಿ. ಇದೊಂದು ಹೊಡ್ಕೊಂಡ್ರೆ ನೆಕ್ಸ್ಟ್ ಇದೊಂದು ಹೊಡ್ಕೊರಿ. ಇದೇನು ಹೊಡ್ಕೊಂಡು ನಡಿತೈತಿ, ಇದಿಷ್ಟು ಬಿಟ್ಟರು ನಡಿತೈತಿ. ಈಗೇನು ಮಾಡೋಣ, ಪ್ರೆಸೆಂಟ್ ಟೆನ್ಸ್ ಒಳಗೆ ಎಕ್ಸಾಂಪಲ್ಸ್ಗಳನ್ನು ಸ್ಟಾರ್ಟ್ ಮಾಡುವ. ಸೊ ನಿಮ್ಗೆ ಆ್ಯಸ್ ಯೂಶ್ವಲ್ ಹೇಳಿದೆ, ದೇರ್ ಆರ್ ನೋ ಚೇಂಜಸ್ ಇನ್ ದ ಟೆನ್ಸಸ್. ಇದನ್ನೊಂದು ಹೇಳಬೇಕು, ದೇರ್ ಆರ್ ನೋ ಚೇಂಜಸ್ ಇನ್ ದ ಟೆನ್ಸಸ್ ಅಂದ್ರೆ
ಈಗ ಯಾವುದೋ ಒಂದು ವಾಕ್ಯ ಅಥವಾ ಒಂದು ಇದನ್ನು ಕೊಟ್ರೆ ನಿಮ್ಗೆ ಸೆಂಟೆನ್ಸು, ಕನ್ನಡದಾಗ ನೀವು ಒಂದು ಸ್ವಲ್ಪ ಇದು ಮಾಡ್ಕೋಬೇಕು, ಬೆಟರ್ ಬ್ಯಾಬಿಡು. ಸೆಂಟೆನ್ಸ್ ಕೊಟ್ಟರು, ಆ ಸೆಂಟೆನ್ಸು ಪ್ರೆಸೆಂಟ್ ಟೆನ್ಸ್ ಒಳಗಿದ್ರೆ ಪ್ಯಾಸಿವ್ ವಾಯ್ಸ್ ಒಳಗೋದು ಏನಿರ್ತೈತಿ, ಆ್ಯಕ್ಟಿವ್ ವಾಯ್ಸ್ ಒಳಗೆ ಪ್ರೆಸೆಂಟ್ ಟೆನ್ಸ್ ಇದ್ರೆ ಪ್ಯಾಸಿವ್ ವಾಯ್ಸ್ ಒಳಗೋದು ಏನಕ್ಕತಿ ಪ್ರೆಸೆಂಟ್ ಟೆನ್ಸ್ ಒಳಗೆ ಇರ್ತೈತಿ. ಅದು ಪಾಸ್ಟು ಅಥವಾ ಫ್ಯೂಚರ್ಗೆ ಹೋಗಲ್ಲ. ಅಲ್ಲೇನೋ ದೇರ್ ಇಸ್ ನೋ ಚೇಂಜ್ ಇನ್ ದ ಟೆನ್ಸಲ್ಲಿ ಚೇಂಜ್ ಆಗೋದಿಲ್ಲ. ಅದನ್ನು ಅವ್ರು ಏನು ಮಾಡತ್ತಾರ, ಒತ್ತಿ ಹೇಳಾಕತ್ತಾರ ಚೇಂಜ್ ಆಗೋದಿಲ್ಲ ರೀ ಕಾಕಾರ ಮಾಮಾರ, ಹಾಗಾಗಿ ನೀವು ಅದನ್ನೇನು ಚೇಂಜ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತಂದು. ಸೊ ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸಿಂದ ಒಂದು ಎಕ್ಸಾಂಪಲ್ ಬರೋಕ್ಕಿಂತ ಮುಂಚೆ ಆ್ಯಕ್ಟಿವ್ ವಾಯ್ಸು ಪ್ಯಾಸಿವ್ ವಾಯ್ಸು ಫಾರ್ಮುಲಾ ಬರ್ಕೊಂಡ್ಬಿಡೋನು. ಆ್ಯಸ್ ಯೂಶ್ವಲ್ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಎಸ್ ಆರ್ ಇ ಎಸ್ ಬಂದ್ರೆ, ಇಲ್ಲಾಂದ್ರೆ ಆಬ್ಜೆಕ್ಟ್. ಇದೇನಕತ್ತಿಲ್ಲ, ಆಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್ ಆಕತಿ. ಈಗ ಒಂದು ಎಕ್ಸಾಂಪಲ್ ಏನು, ಶಿ ರೈಟ್ಸ್ ಲೆಟರ್. ಇದು ಆ್ಯಕ್ಟಿವ್ ವಾಯ್ಸ್ ಒಳಗೈತಿ. ಯಾಕೆ, ಸಬ್ಜೆಕ್ಟಿಗೆ ಸಬ್ಜೆಕ್ಟ್, ವರ್ಬಿಗೆ ವರ್ಬ್, ಎಸ್ ಫಾರ್ಮಿಗೆ ಎಸ್ ಫಾರ್ಮ್, ಅದಾದಮೇಲೆ ಆಬ್ಜೆಕ್ಟಿಗೆ ಆಬ್ಜೆಕ್ಟ್ ಬಂತು. ಈಗ ಇದನ್ನು ನಾವು ಏನು ಮಾಡಬೇಕು, ಪ್ಯಾಸಿವ್ ವಾಯ್ಸ್ ಒಳಗೆ ಕನ್ವರ್ಟ್ ಮಾಡಬೇಕು. ಸೊ ಪ್ಯಾಸಿವ್ ವಾಯ್ಸಿಂದ ರೂಲ್ ಏನು, ಫಸ್ಟ್ ಆಬ್ಜೆಕ್ಟ್, ಇಲ್ಲಿ ಆಬ್ಜೆಕ್ಟ್ ಯಾವುದು, ಅ ಲೆಟರ್, ಯಾವುದು, ಅ ಲೆಟರ್ ಈಸ್ ಹೆಲ್ಪಿಂಗ್ ವರ್ಬ್. ರೈಟ್ ಇನ್ ದ V3 ಫಾರ್ಮ್ ಏನು, ರಿಟನ್ ಬೈ ಹರ್. ಇದ್ದಿದ್ದೇನಕತ್ತಿಲ್ಲ ಅಲ್ಲೇ, ಸಾರಿ ಅದು ರಿಟರ್ನ್ ಬೈ. ಆ್ಯಕ್ಚುಲಿ ನಾನು ನಿಮ್ಗೆ ಕ್ವಶನ್ ಮಾಡ್ಬೇಕಂತ ಹೋದೆ, ಆನ್ಸರ್ ಹೇಳೇ ಬಿಟ್ಟೆ ನಾನು. ಇದು ಶಿ ಅಂತ ಐತಿ. ಶಿ ಇದ್ದಲ್ಲಿ ಏನಕತಿ, ಆಗಲ್ಲ ಏನು ಹೇಳಿ, ಪ್ಯಾಸಿವ್ ವಾಯ್ಸ್ ಒಳಗೆ ಶಿ ಇದ್ರೆ ಏನಕತಿ, ಹರ್. ಸೊ ಕರೆಕ್ಟ್ ಆನ್ಸರ್ ಏನು, ಅ ಲೆಟರ್ ಈಸ್ ರಿಟನ್ ಬೈ ಯಾರು, ಹರ್. ಇಲ್ಲೇ ನೀವು ನೋಡ್ಬೋದು ಏನು, ಒಂದನೇದು ಟೆನ್ಸಸ್ ಎಲ್ಲೂ ಚೇಂಜ್ ಆಗಲಿಲ್ಲ, ಪ್ರೆಸೆಂಟ್ ಟೆನ್ಸ್ ಒಳಗೆ ಐತಿ, ಹೌದಾ. ಸೆಕೆಂಡ್ ಥಿಂಗು, ಆ್ಯಸ್ ಇಫ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್, ಆಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್, V3 ಫಾರ್ಮ್ ಆ್ಯಂಡ್ ಸಬ್ಜೆಕ್ಟ್. ಬೈಯು ಬಂತು, ಸಬ್ಜೆಕ್ಟು ಬಂತು. ಅದು ಏನು, ಶಿ ಇದ್ದಿದ್ದೇನಾತಿಲ್ಲೇ, ಹರ್ ಆತು. ಇದು ಒಂದು ಸಿಂಪಲ್ ಎಕ್ಸಾಂಪಲ್ಲು. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಎರಡನೇದ್ದೇನು, ದ ಟೀಚರ್ಸ್ ಇಂಗ್ಲಿಷ್. ಇದನ್ನು ಸೇಮ್, ಇದು ಆ್ಯಕ್ಟಿವ್ ವಾಯ್ಸು, ಇದನ್ನು ಪ್ಯಾಸಿವ್ ವಾಯ್ಸ್ ಒಳಗೆ ನಾವು ಕನ್ವರ್ಟ್ ಮಾಡಬೇಕು. ಒಂದು ರೌಂಡ್ ಕಲರ್ ಚೇಂಜ್ ಮಾಡಿಬಿಡ್ತಾನೆ. ಈಗ ಫಸ್ಟ್ ಏನು ನಮಗೆ ಬೇಕಾಗಿರೋದು, ಆಬ್ಜೆಕ್ಟ್ ಇಂಗ್ಲೀಷ್, ನೆಕ್ಸ್ಟ್ ಆಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್, ಅದಾದಮೇಲೆ V3, ನೆಕ್ಸ್ಟು ಬೈ, ಅದಾದಮೇಲೆ ಸಬ್ಜೆಕ್ಟ್ ಬರ್ತೈತಿ. ಕರೆಕ್ಟಾ. ಸೊ ಇಂಗ್ಲೀಷ್ ಈಸ್ ಟೀಚರ್ಸ್ ಅಂತೈತಿ. V3 ಏನಕ್ಕತಿ, TOU, taught by the ಯಾರು, ಟೀಚರ್. ಏನು, ಬೈ ದ ಟೀಚರ್ ಕರೆಕ್ಟ್ ಅಲ್ಲಿ ಇರ್ತಾರೆ, ಬೈ ದ TACHER, ಇದೇನು ಸಬ್ಜೆಕ್ಟ್. ಸೊ ದ ಟೀಚರ್ಸ್ ದ ಇಂಗ್ಲೀಷ್ ಏನು ಮಾಡ್ತಾರ, ಟೀಚರ್ ಇಂಗ್ಲೀಷ್ ಹೇಳ್ತಾರ. ಇಂಗ್ಲೀಷು ಟೀಚರಿಂದ ಹೇಳಲ್ಪಟ್ಟಿತು. ಇದನ್ನ ಎಕ್ಸಾಕ್ಟ್ ಕನ್ನಡದಾಗ ನಾವು ಟ್ರಾನ್ಸ್ಫರ್ ಮಾಡಿದ್ರೆ ಇದೇನಾಯ್ತು, ಇದು ನಮ್ಮ ಎಕ್ಸಾಂಪಲ್ಲು ಫಾರ್ ಎದಕ್ಕೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್.
ಸೊ ಹೋಗೋದಕ್ಕವಿ ಇನ್ನೊಂದು ಎಕ್ಸಾಂಪಲ್ ನೋಡ್ಕೊಂಡು ಹೋಗ್ಬಿಡೋನು. ನೆಕ್ಸ್ಟ್ ಏನು ಆ್ಯಕ್ಟಿವ್ ವಾಯ್ಸ್ ಒಳಗೆ ದೇ ಪ್ಲೇ ಫುಟ್ಬಾಲ್ ಎವ್ರಿ ಸಂಡೇ. ಅವ್ರೇನು ಮಾಡ್ತಾರೆ, ಪ್ರತಿ ಸಂಡೇನೂ ಫುಟ್ಬಾಲನ್ನು ಆಡ್ತಾರೆ. ಸೊ ಇದನ್ನು ಏನು ಮಾಡ್ಬೇಕು ನಾವು, ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡಬೇಕು. ಸೊ ಇಲ್ಲಿ ಆಬ್ಜೆಕ್ಟ್ ಏನು, ಆಬ್ಜೆಕ್ಟು ಫುಟ್ಬಾಲು. ಸೊ ಫುಟ್ಬಾಲ್ ಫಸ್ಟ್ ಬರ್ತೈತಿ. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಈಸ್, ಅದಾದಮೇಲೆ ಏನು ಪ್ಲೇ. ಏನು ಮಾಡ್ತಾರೆ ಅವರು, ಇದೇನು V3 ಫಾರ್ಮುಲಾ ಬರಬೇಕು. ಪ್ಲೇ ಪ್ಲೇಡ್ ಪ್ಲೇಡ್ ಅಂತ ಬರ್ತೈತಿ. ಸೊ ಪ್ಲೇಡ್ ಬೈ ಯಾರಿಂದ ಇದು ದೇ ಆಗಬೇಕಿತ್ತು. ದೆಮ್ ಯಾವಾಗ, ಎವ್ರಿ ಸಂಡೇ. ಸೊ ಏನು ಮಾಡ್ತಾರೆ, ಪ್ರತಿ ಸಂಡೇನೂ ಫುಟ್ಬಾಲು ಅವರಿಂದ ಆಡಲ್ಪಡುತ್ತದೆ ಅಂತ ಹೇಳಕ್ಕೆ ನಾವೇನು ಯೂಸ್ ಮಾಡ್ತೇವೆ, ಪ್ಯಾಸಿವ್ ವಾಯ್ಸ್ ಮೂಡ್ತೇವೆ. ಆ್ಯಕ್ಟಿವ್ ವಾಯ್ಸ್ ಒಳಗಾದ್ರೆ ಎವ್ರಿ ಸಂಡೇ ಫುಟ್ಬಾಲ್ ಆಡ್ತಾರೆ ಅವರು ಎವ್ರಿ ಸಂಡೇ ಅವರು ಫುಟ್ಬಾಲ್ ಆಡ್ತಾರೆ. ಇದು ಆ್ಯಕ್ಟಿವ್ ವಾಯ್ಸು. ಎವ್ರಿ ಸಂಡೇ ಫುಟ್ಬಾಲು ಅವರಿಂದ ಆಡಲ್ಪಡುತ್ತದೆ ಅಂತ ಹೇಳಕ್ಕೆ ನಾವೇನು ಮಾಡ್ತೇವೆ, ಪ್ಯಾಸಿವ್ ವಾಯ್ಸನ್ನು ಯೂಸ್ ಮಾಡ್ತೇವೆ. ಸೊ ನೆಕ್ಸ್ಟ್ ಏನು ಮಾಡೋಣ, ಪ್ರೆಸೆಂಟ್ ಕಂಟಿನ್ಯೂಯಸ್ಗೆ ಒಂದೆರಡು ಎಕ್ಸಾಂಪಲ್ಸ್ಗಳನ್ನು ನೋಡಿಕೊಂಡು ಬಂದ್ಬಿಡೋದು. ಪಟ್ 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 ಒಟ್ಟು ಜಗ್ ಹಸತ್ರಿ ಇಲ್ಲೇನಿಲ್ಲಲ್ಲ, ರೈಟ್. ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇಲ್ಲಿ ಏನಕತಿ, ಇಲ್ಲೂ ಏನು ಫಾರ್ಮುಲಾ ಭಾಳ ಇಂಪಾರ್ಟೆಂಟು. ಸೊ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಅದಾದಮೇಲೆ V1 ಫಾರ್ಮ್ ING ಬರ್ತೈತಿಲ್ಲಿ, ಅದಾದಮೇಲೆ ಆಬ್ಜೆಕ್ಟ್ ಬರ್ತೈತಿ. ಹೌದಾ, ಇಲ್ಲಿ ಏನಕತಿ ಇದು ಆ್ಯಕ್ಟಿವ್ ವಾಯ್ಸ್ ಒಳಗೆ. ಇನ್ ಪ್ಯಾಸಿವ್ ವಾಯ್ಸ್ ಒಳಗೆ ಏನಕತಿ, ಆಬ್ಜೆಕ್ಟ್ ಅದಾದಮೇಲೆ ಹೆಲ್ಪಿಂಗ್ ವರ್ಬ್, ಅದಾದಮೇಲೆ ಇಲ್ಲಿ ING ಬದಲಿ ಬೀಯಿಂಗ್ ಅಂತ ಬರ್ತೈತಿ, ಅದು ಹೆಲ್ಪಿಂಗ್ ವರ್ಬ. ನೆಕ್ಸ್ಟು ಆ್ಯಸ್ ಯೂಶುವಲ್ V3 ಫಾರ್ಮ್, ಅದಾದಮೇಲೆ ಬೈ ಪ್ಲಸ್ ಸಬ್ಜೆಕ್ಟ್. ಸೊ ಒನ್ ಎಕ್ಸಾಂಪಲ್ ನೋಡ್ಬಿಡೋಣ. ದ ವೇವ್ಸ್ ಆರ್ ವಾಷಿಂಗ್ ಅವೇ ದ ಸ್ಯಾಂಡ್ ಕ್ಯಾಸ್ಟಲ್. ಏನು, ದ ವೇವ್ಸ್ ಅಂದ್ರೆ ಅಲೆಗಳು. ವೇವ್ಸ್ ಅಂದ್ರೇನು, ಅಲೆಗಳು. ವಾಷಿಂಗ್ ಅವೇ ದ ಸ್ಯಾಂಡ್ ಕ್ಯಾಸ್ಟಲ್ ಅಂದ್ರೆ ಅಲೆಗಳು ಮರಳಿನ ದಿಬ್ಬವನ್ನು ಕೊಚ್ಚಿ ಹೋಗ್ತಾ ಇದೆ ಅಂತ ಹೇಳಾಕತ್ತಾರ ಅವರು. ಇಲ್ಲಿ ಆ್ಯಸ್ ಯೂಶುವಲ್ ಸಬ್ಜೆಕ್ಟ್ ಇದಿದು V1 ಪ್ಲಸ್ ING, ಅದಾದಮೇಲೆ ಆಬ್ಜೆಕ್ಟ್. ಈಗ ಇದನ್ನು ನಾವೇನು ಮಾಡಬೇಕು, ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡಬೇಕು. ಈಗ ಫಸ್ಟ್ ಆಬ್ಜೆಕ್ಟ್ ಏನು, ದ ಸ್ಯಾಂಡ್ ಕ್ಯಾಸ್ಟಲ್. ಏನು, ದ ಸ್ಯಾಂಡ್ ಕ್ಯಾಸ್ಟಲ್. ಅದಾದಮೇಲೆ ಹೆಲ್ಪಿಂಗ್ ವರ್ಬ್ ಈಸ್ ಬೀಯಿಂಗ್. V3 ಫಾರ್ಮ್ ಏನು ಬರಬೇಕು, V3 ಫಾರ್ಮ್ ವಾಶ್ಡ್ ಅವೇ ಬೈ ದ ವೇವ್ಸ್. ಲಾಸ್ಟಿಗೆ ಏನು ಬಂತು, ಸಬ್ಜೆಕ್ಟ್ ಬಂತು. ಅಂದ್ರೆ ಮರಳಿನ ದಿಬ್ಬವು ಅಲೆಗಳಿಂದ ಕೊಚ್ಚಿ ಹೋಗಲ್ಪಟ್ಟಿತ್ತು ಅಂತ ನಾವೇನು ಮಾಡ್ತೇವೆ, ಪ್ಯಾಸಿವ್ ವಾಯ್ಸ್ ಒಳಗೆ ಟ್ರಾನ್ಸ್ಲೇಟನ್ನು ಮಾಡ್ತೇವೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಏನು ನೀವೇ ಹೇಳ್ರಿಲ್ಲ, ಯಾವ್ದಾರು ಒಂದು ಕಮೆಂಟ್ ಒಳಗಾರ ತಿಳಿಸಿದ್ರಿ, ಅದನ್ನ ಹೇಳಕ್ಕೆ ಬರ್ತದಂತ. ಕಮೆಂಟಿಗೆ ಏನು ರೊಕ್ಕ ಇಲ್ರಿ, ಫ್ರೀ ಆಗಿರ್ತೈತಿ. ಕಮೆಂಟರ್ ಮಾಡಿರಿ, ಏನಾರ ಒಂದು ಒಪಿನಿಯನ್ ಹೇಳ್ರಿ. ಮೊದಲು ಮಖ ತೋರಿಸಿ ಮಾತಾಡ್ತಿದ್ದೆ, ಅದು ಏನೋ ಕಿರಿಕಿರಿ ಆಗತ್ತತಿ, ಕರೆಕ್ಟಾಗಿ ಗೊತ್ತಾಗೋಲ್ದು ಅಂದಿದ್ದಕ್ಕೆ ಇದೊಂದು ಹೊಸ ಪ್ರಯತ್ನ ಆದಂಗೆ ಅಲ್ಲಿ ಮಾದಪ್ಪನ ಜಾತ್ರೆ ಅಂತ ಮಾಡೀನಿ.
ಸೊ ಇದು ಹೆಂಗಾಗೈತೆ ಅಂತ ಒಂದು ಸ್ವಲ್ಪ ತಿಳಿಸ್ಕೊಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ಏನು, ನಮ್ಮ ಸೆಕೆಂಡ್ ಎಕ್ಸಾಂಪಲ್ ಏನು, ಶಿ ಈಸ್ ರೈಟಿಂಗ್ ಅ ಲೆಟರ್. ಏನು ಮಾಡತ್ತಾಳಕ್ಕಿ, ಒಂದು ಲೆಟರ್ ಬರೆಯಕತ್ತಾಳ. ನಾವು ಆಲ್ರೆಡಿ ಇದನ್ನ ಎಲ್ಲಿ ಮಾಡೇವಿ, ಪ್ರೆಸೆಂಟ್ ಒಳಗೆ ಮಾಡೇವಿ. ಬಟ್ ಇದು ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಆಗಿದ್ದರಿಂದ ಪ್ರೆಸೆಂಟ್ ಟೆನ್ಸಿಗೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಿಗೆ ವ್ಯತ್ಯಾಸ ಆಗ್ತದೆ. ಹಾಗಾಗಿ ಇದನ್ನ ಇನ್ನೊಮ್ಮೆ ತೊಗೊಂಡಿನಿ. ಸೊ ಅ ಲೆಟರ್ ಈಸ್ ಬೀಂಗ್ written by her. ಆಕೆ ಒಂದು ಪತ್ರವನ್ನು ಬರೆಯಕತ್ತಾಳ. ಒಂದು ಪತ್ರವು ಅವಳಿಂದ ಬರೆಯಲ್ಪಟ್ಟಿದೆ ಅನ್ನಕ ಪ್ಯಾಸಿವ್ ವಾಯ್ಸನ್ನು ನಾವೇನು ಮಾಡ್ತೇವೆ, ಯೂಸ್ ಮಾಡ್ತೇವೆ. ಸೊ ಥರ್ಡ್ ಎಕ್ಸಾಂಪಲ್ ಏನು, ದೇ ಆರ್ ವಾಚಿಂಗ್ ಅ ಮೂವಿ. ಯಾವುದು, ಕಾಂತಾರ. ಫುಲ್ಲು ಟ್ರೆಂಡಿಂಗ್ನಾಗಿರೋ ಪಿಕ್ಚರ್ನ ನೋಡ್ಕೊಂತ ಕುಂತಾರವರು, ರಾಚಿಗೆದ್ದು ನೋಡಕತ್ತಾರವ್ರು. ಹಂಗೆ ಅದನ್ನು ನೀವೇನು ಮಾಡಬೇಕು, ರಾಚಿಗೆದ್ದು ಪ್ಯಾಸಿವ್ ವಾಯ್ಸ್ನ ಟ್ರಾನ್ಸ್ಲೇಟ್ ಮಾಡಬೇಕು. ಏನು ಮಾಡ್ತೀರಿ, ಅ ಮೂವಿ, ಯಾವುದು, ಕಾಂತಾರ. ಅ ಮೂವಿ ಈಸ್ being watched by them. Object ಇವೆರಡು ಹೆಲ್ಪಿಂಗ್ ವರ್ಬ್. ಇದೇನು, V3, ಸಾರಿ ಇದೊಂದು ತಪ್ಪು ಬರ್ದು ನಾನು. ಇದೇನು, ಸಬ್ಜೆಕ್ಟ್. ಸೊ ಅವರು ಪಿಕ್ಚರ್ ನೋಡಕತ್ತಾರ, ಪಿಕ್ಚರು ಅವರಿಂದ ನೋಡಲ್ಪಡಕತ್ತೈತಿ ಅನ್ನಕ್ಕೆ ನಾವೇನು ಮಾಡ್ತೇವೆ, ಪ್ಯಾಸಿವ್ ವಾಯ್ಸನ್ನು ಯೂಸ್ ಮಾಡ್ತೇವೆ. ಸೊ ಫಟಾಫಟ್ ಇವತ್ತಿನ ಫೈನಲ್ ಏನು, ನಮ್ಮ ಯಾವುದ್ರಿ ಅದು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಿನ ಒಂದೆರಡು ಎಕ್ಸಾಂಪಲ್ಸ್ಗಳನ್ನು ವಿತ್ ಅದರ ಫಾರ್ಮುಲಾನ ನೋಡ್ಕೊತ ಬಂದ್ಬಿಡೋಣ. ನೆಕ್ಸ್ಟ್ ಯಾವುದು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. ಸೊ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಪ್ಲಸ್ ಏನು, ಆಬ್ಜೆಕ್ಟ್. ಇಲ್ಲಿ ಏನು ಬರ್ತೈತಿ, ಆಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಇಲ್ಲೇ ಬೀನ್ ಅನ್ನೋ ಇನ್ನೊಂದು ಹೆಲ್ಪಿಂಗ್ ವರ್ಬ್ ಆ್ಯಡ್ ಆಕತಿ, ಪ್ಲಸ್ ಆ್ಯಸ್ ಯೂಶ್ವಲ್ V3 by ಪ್ಲಸ್ ಸಬ್ಜೆಕ್ಟ್. ಸೊ ನಮ್ಮ ಮೊದಲನೆಯ ಎಕ್ಸಾಂಪಲು, ಅರುಣ್ ಹ್ಯಾಸ್ ಸ್ಕೋರ್ಡ್ 2 goals. ಈ 2ನ 2 ಅಂತ ಬರ್ಬೋದು, 2 goals. Subject, helping verb, V3, object. ಇದನ್ನ ಏನು ಮಾಡ್ಬೇಕು ನಾವು, ಪ್ಯಾಸಿವ್ ವಾಯ್ಸ್ ಒಳಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಪಟ್ ಏನು ಮಾಡ್ತೀರಿ, ಆಬ್ಜೆಕ್ಟ್ ತೊಗೊಂಬರ್ರಿ, 2 goals ಹ್ಯಾಸ್ ಐತಿ, ಇಲ್ಲೇನಕ್ಕತಿ, ಹ್ಯಾವ್ ಆಕತಿ, ಹ್ಯಾವ್ ಬೀನ್. ಅಲ್ಲೇ 2 goals ವಸ್ತು ಅದು, ಹೀಗಾಗಿ ಏನಾಗಿತ್ತು, ಹ್ಯಾಸ್ ಬಂತು. ಬಟ್ ಇಲ್ಲೇ ನೆಕ್ಸ್ಟ್ ಅರುಣ್ ಬರ್ತತಿ, ಹೀಗಾಗಿ ಹ್ಯಾವ್ ಬಂತು. ಸೊ ಏನಾಯ್ತು, 2 goals ಹ್ಯಾವ್ ಬೀನ್ ಸ್ಕೋರ್ಡ್ ಬೈ ಯಾರೋ, ಅರುಣ್. ಆಬ್ಜೆಕ್ಟಿಗೆ ಆಬ್ಜೆಕ್ಟ್ ಬಂತು, ಹೆಲ್ಪಿಂಗ್ ವರ್ಬಿಗೆ ಹೆಲ್ಪಿಂಗ್ ವರ್ಬ್ ಬಂತು,
V3 by ಸಬ್ಜೆಕ್ಟಿಗೆ ಸಬ್ಜೆಕ್ಟ್. ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಐ ಹ್ಯಾವ್ ಸೀನ್ ದ ಮೂವಿ. ಈಗ ನಮ್ಮ ದೋಸ್ತ ನಾನು ಪಿಕ್ಚರಿಗೆ ಕರೆ ಆತಾನೆ, ಕಾಂತಾರ ಪಿಕ್ಚರ್ ಹೋಗ್ಬರ್ಮ ಅಂತಂದು ನಾ ಅದಕ್ಕೆ ಅವಂಗೆ ಉತ್ತರ ಕೊಡಾಕತ್ತಾನ. ಇಲ್ಲಿ ದೋಸ್ತ ನೋಡಿ ಬಂದ ನೀವು ಪಿಕ್ಚರ್ ನಾನು ಅಂತಂದು ಹೇಳಿದೆ. ನಾನು ಯಾವುದು ಕಾಂತಾರ ಪಿಕ್ಚರ್ನ ನೋಡಿ ಬಂದನಿ. ಈಗ ಅದನ್ನು ಹೆಂಗೆ ಹೇಳ್ಬೇಕು, ಪಿಕ್ಚರ್ ನನ್ನಿಂದ ನೋಡಲ್ಪಟ್ಟತ್ಲೇ ದೋಸ್ತ ಅಂತಂದು ಅವಂಗೆ ಹೇಳ್ಬೇಕು. ಸೊ ಆ್ಯಸ್ ಯೂಶ್ವಲ್ ಆಬ್ಜೆಕ್ಟ್ ಇಲ್ಲ ಐತಿ, ಹೌದಾ? ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಇದನ್ನು ಈಗೇನು ಮಾಡಬೇಕು, ಫಸ್ಟಿಗೆ ಆಬ್ಜೆಕ್ಟ್ ತೊಗೊಂಬರ್ರಿ. ದ ಮೂವಿ ಆಬ್ಜೆಕ್ಟ್ ಆಯ್ತಾ. ಇಲ್ಲೇನೈತಿ, ಹ್ಯಾವ್ ಐತಿ. ಇಲ್ಲೇನಕತಿ, ಹ್ಯಾಸ್ ಅಕತಿ. ಏನಕತಿ, ಹ್ಯಾಸ್ ಪ್ಲಸ್ ಬೀನ್. ಸೀನ್ V3 ಫಾರ್ಮು ಸೀನ್ ಆಕತಿ. ಯಾರಿಂದ, ಬೈ. ಆ ಇದ್ದಿದ್ದೇನಾತಿಲ್ಲೇ, ಮೀ ಸಬ್ಜೆಕ್ಟ್. ಸೊ ನಾನು ಪಿಕ್ಚರನ್ನು ನೋಡೇನಿ, ಇದು ಆ್ಯಕ್ಟಿವ್ ವಾಯ್ಸ್. ಪಿಕ್ಚರು ನನ್ನಿಂದ ನೋಡಲ್ಪಟ್ಟತಿ, ಇದೇನು ಪ್ಯಾಸಿವ್ ವಾಯ್ಸ್. ನಮ್ಮ ಕ್ಲಾಸಿನ ಕೊನೆಯ ಭಾಗ ಆದಂತಹ ಏನು ಆ್ಯಸ್ ಯೂಶ್ವಲ್ V1 V2 V3 ಎಸ್ ಬಾರ್ ಎಸ್ ING ಡೈಲಿ 5 ನಾವು ಕಲಿಯಾಗತ್ತೇವೆ. ಸೊ ಅದನ್ನು ಅರ್ಧಕ್ಕೆ ಬಿಡೋದು ಬೇಡ, ದಿನ ಒಂದು 5 ನಾವು ಕಲ್ಕೊತ ಹೋಗೋಣ. ಸೊ ಈಗೇನು ಮಾಡೋಣ, ಡು V1 ಫಾರ್ಮ ಡು. V2 ಏನಕತಿ, ಡಿಡ್. ಡನ್ V3. ನೆಕ್ಸ್ಟ್ ಡಸ್. ING ಫಾರ್ಮ್ ಏನಕತಿ, ಡೂಯಿಂಗ್. ಡು ಅಂದ್ರೇನು, ಮಾ ಡು ಅಂತ ಆಕತಿ. ಸೊ ನೆಕ್ಸ್ಟು ಡ್ರಾ. ಏನು ಡ್ರಾ ಅಂದ್ರೆ, ಡ್ರಾ ಅಂದ್ರೇನು, ಬರೆಯೋದು ಅಥವಾ ತೆಗಿಯೋದು ಅಂತ ಹೇಳ್ತಾರೆ. ಸೊ ಅದರದ್ದು V2 ಫಾರ್ಮ ಡ್ರಿವ್. V3 ಫಾರ್ಮ ಡ್ರಾನ್. ನೆಕ್ಸ್ಟು ಡ್ರಾಸ್, ಇದ್ರದ್ದು ING ಡ್ರಾಯಿಂಗ್. ನೆಕ್ಸ್ಟ್ ಏನು, ಡ್ರೈವ್ ಅಂದ್ರೆ ಗಾಡಿ ಓಡಿಸೋದು. ಡ್ರೈವ್, ಡ್ರೋವ್. V3 ಡ್ರಿವನ್. ನೆಕ್ಸ್ಟ್ ಡ್ರೈವ್ಸ್. ಲಾಸ್ಟಿಗೆ ಡ್ರೈವಿಂಗ್. ಸೊ 1 2 3 ಇನ್ನೆರಡು ಕಲಿಬೇಕು ನಾವು. ಏನು, ಫ್ಲೀ ಅಂದರೆ ಓಡಿ ಹೋಗೋದು, V1 ಫಾರ್ಮು. V2 ಫಾರ್ಮು ಫ್ಲಡ್. V3 ಫಾರ್ಮು ಚೇಂಜ್ ಆಗಲ್ಲ, ಫ್ಲಡ್ ಆಕತಿ. ನೆಕ್ಸ್ಟು ಇದು ಎಸ್ ಬಾರ್ ES ಫಾರ್ಮ ಫ್ಲೀಸ್ ಆಕತಿ, ಹೌದಾ? FLEES ಫ್ಲೀಸ್ ಆಕತಿ. ನೆಕ್ಸ್ಟು V1 ಪ್ಲಸ್ ING FLE ಫ್ಲೀಯಿಂಗ್ ಆಕತಿ. ಸೊ ಲಾಸ್ಟ್ ಇನ್ನೊಂದು ಯಾವ್ದು ನೋಡೋಣಪ್ಪ, ಹಕ್ಕಿ ಹಂಗೆ ಹಾಡ್ಬಿಡ್ರಿ, ಫ್ಲೈ. ನೆಕ್ಸ್ಟು ಇದ್ರದ್ದು ಏನಾಕತಿ, V2 ಫ್ಲಿವ್. V3 ಫ್ಲೋನ್. ಅದಾದಮೇಲೆ FLIES
ಫ್ಲೈಸ್. ನೆಕ್ಸ್ಟ್ ಫ್ಲೈಯಿಂಗ್. ಸೊ ಇದಾಗಿತ್ತು ನಮ್ಮ ಇಂದಿನ 5 ಏನು V1 V2 V3 ಎಸ್ ಬಾರ್ ಎಸ್ ING ಫಾರ್ಮ್. ಬೇಕಂದ್ರೆ ಒಂದು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡ್ರು ಅಡ್ಡಿ ಇಲ್ಲ ಅಂತ ಹೇಳ್ದೆ. ಇವತ್ತಿನ ನಮ್ಮ ಕ್ಲಾಸನ್ನು ನಾವು ಒಂದು ದಂಡಿಗೆ ಹಚ್ಚಾಕತ್ತೀವಿ. ಸೊ ನಾಳೆ ಏನು ಮಾಡೋಣ, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್ ಮೇಲೆ ಏನು ಫಾರ್ಮುಲಾಸ್ ಏನು ಬರ್ತದ ಹೊಳ್ಳಿ ಅದ್ರ ಮೇಲೆ ನೆಕ್ಸ್ಟ್ ಸೆಂಟೆನ್ಸಸ್ಗಳನ್ನು ಎಕ್ಸಾಂಪಲ್ಸ್ಗಳನ್ನು ನೋಡಿ ಆ ಕ್ಲಾಸ್ ಮುಗಿದ್ಮೇಲೆ ನೆಕ್ಸ್ಟ್ ಕ್ಲಾಸ್ ಏನಿದ್ರು ಓನ್ಲಿ ಕ್ವಶನ್ ಆನ್ಸರ್ಸು ಸಾಲ್ವಿಂಗ್ ಇರ್ತೈತೆ. ಅದು ಯಾವಾಗಿನೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ SSC ಒಳಗೆ ಏನು SSC ಕ್ವಶನ್ ಪೇಪರನ್ನು ತೆಗ್ದಾರ ಅದರೊಳಗಿನೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ಕೊತ ಹೋಗೋಣ. ಅಂದ್ರೆ ಏನಾಕತಿ, ಎಟ್ಲೀಸ್ಟ್ ನಾವು ಕಲ್ತಿದ್ದು ನಾವು ಕರೆಕ್ಟಾಗಿ ಕಲಿಯಾಕತ್ತವೋ ಇಲ್ಲೋ, ನಾವು ನಮ್ಮ ಸ್ಟ್ರೈಟ್ ಲೈನ್ ಏನೈತದ ಅದು ಕರೆಕ್ಟ್ ಹೊಂಟೋತೋ ಇಲ್ಲೋ ಅನ್ನೋದನ್ನ ಒಂದು ಸತಿ ಕ್ರಾಸ್ ಎಕ್ಸಾಮಿನ್ ಮಾಡ್ಕೊಂಡು ಹೋಗಕತಿ. ಸೊ ಅಕಸ್ಮಾತ್ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಅಂತಾರೆ ಅದನ್ನೊಂದು ಮಾಡಿರಿ. ಹಂಗೆ ಯಾರಿಗೆ ಇಂಗ್ಲೀಷ್ ಕಲೀಲಿಕ್ಕೆ ಇಷ್ಟ ಇದೆಯಲ್ಲ ಅವ್ರಿಗೆ ದಯವಿಟ್ಟು ನಮ್ಮ ಪಾಠಶಾಲಾ ಅಕಾಡೆಮಿಯ ಚಾನಲ್ ಏನೈತಲ್ಲ ಆ ಚಾನಲಿನ ಲಿಂಕರ ಕಳಿಸ್ರಿ, ಶೇರರ ಮಾಡಿರಿ, ಒಟ್ಟು ಏನಾರ ಒಂದು ಮಾಡಿರಿ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲಿಗೆ ಹೊಸದೊಂದು ಗಂಟೆ ತೊಗೊಂಡೇವ್ರಿ. ಹಿಂಗೆ ಹಾಕೇವಿ ಅಲ್ಲಿ ಐತಿ. ಸೊ ದಯವಿಟ್ಟು ಒಂದು ಸತಿ ಜೋರಾಗಿ ಗಂಟೆ ಢಣ್ ಅಂತಂದು ಹೊಡೀರಿ ಅಂತ ಹೇಳ್ತಾ ನನ್ನ ಇಂದಿನ ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೀನಿ. ದತ್ತಗುರು ಎಲ್ಲರಿಗೂ ನಮಸ್ಕಾರ.